ಹಾಯ್ ವೀಕ್ಷಕರೇ, ಇವತ್ತೊಂದು ಸೂಪರ್ ಡೂಪರ್ ಆದ ರೆಸಿಪಿ ಸೋಯಾಬೀನ್ ಪೊಟೆಟೊ ಕೋಫ್ತಾ ಮಾಡುವ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಇದು ಪೊಟೆಟೊ ಮತ್ತು ಸೋಯಾಬೀನ್ ಯೂಸ್ ಮಾಡಿದ್ದೇನೆ. ನೀವು ಚಿಕನ್ ಕೂಡ ಹಾಕಿ ಮಾಡ್ಬೋದು, ಮಶ್ರೂಮ್ ಹಾಕಿ ಮಾಡ್ಬೋದು. ಸೊ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ವೆಜಿಟೇಬಲಲ್ಲಿ ಕೂಡ ಮಾಡ್ಬೋದು. ಬನ್ನಿ ನೋಡುವ. ಫಸ್ಟಿಗೆ ಸೋಯಾಬೀನನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೋಯಾಬೀನನ್ನು ಒಂದು ಬೌಲಲ್ಲಿ ಹಾಕಿ, ಅದಕ್ಕೆ ವಾಮ್ ವಾಟ್ರ್ ಕೂಡ ಆಗ್ತದೆ, ಇಲ್ಲ ನಾರ್ಮಲ್ ನೀರು ಕೂಡ ಆಗ್ತದೆ. ಸೊ ಹಾಕಿಬಿಟ್ಟು ಅದನ್ನು ನೆನೆಯಲಿಕ್ಕೆ ಬಿಡಿ. ಒಂದು 10 ಮಿನಿಟ್ಸ್ ಬಿಟ್ಟರೆ ಆಯಿತು. ಅದು ಫುಲ್ಲು ನೀರನ್ನ ಹೀರ್ಕೊಂಡು ಸಾಫ್ಟ್ ಆಗುತ್ತೆ. ಸೊ ಸಾಫ್ಟ್ ಆದ ನಂತರ ಅದರ ನೀರನ್ನೆಲ್ಲ ಹಿಂಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನೋಡಿ ತೋರಿಸಿದ್ದೇನೆ. ಎಲ್ಲದನ್ನು ಹಿಂಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಕಂಪ್ಲೀಟಾಗಿ ಹಾಕ್ಕೊಂಡಾದ ನಂತರ ಅದಕ್ಕೆ ಒಂದೆರಡು ಗ್ರೀನ್ ಚಿಲ್ಲಿ ಸೇರಿಸಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳೋದಂದರೆ ಕಂಪ್ಲೀಟಾಗಿ ನಮ್ಮ ಸಾಫ್ಟ್ ನೈಸಾಗಿ ಅಲ್ಲ, ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಸೊ ನೀವು ಚಿಕನ್ ಕೀಮಾ ಎಲ್ಲ ಮಾಡುವಾಗ ಹಾಗೇ ಗ್ರೈಂಡ್ ಮಾಡ್ಕೊಳ್ತೀರಲ್ಲ, ಅದೇ ರೀತಿ. ಸೊ ಚಿಕನ್ ಕೂಡ ಹೀಗೇ ಗ್ರೈಂಡ್ ಮಾಡ್ಕೊಂಡು ನೀವು ಕೋಫ್ತಾ ಮಾಡ್ಬೋದು. ಸೊ ಗ್ರೈಂಡ್ ಮಾಡ್ಕೊಂಡ ನಂತರ ಆ ಗ್ರೈಂಡ್ ಮಾಡ್ಕೊಂಡ ಮಿಶ್ರಣಕ್ಕೆ 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು, ನಮಗೆ ಅದು ಕಟ್ಟಲಿಕ್ಕೆ ಬರಬೇಕಲ್ಲ, ಹಾಗೆ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಅದರ ನಂತರ ನಮಗೆ ಫ್ಲೇವರಿಗೋಸ್ಕರ ಕೋರಿಯಂಡರ್ ಮತ್ತು ಮಿಂಟ್, ಇಲ್ಲಿ ನಾನು ಒಟ್ಟಿಗೆ ಕತ್ತರಿಸಿ ಹಾಕ್ಕೊಂಡಿದ್ದೇನೆ. ಕೋರಿಯಂಡರ್ ಮತ್ತು ಮಿಂಟ್ ಲೀವ್ಸ್ನ ಹಾಕ್ಕೊಳ್ಳಿ, ಪುದೀನ ಲೀವ್ಸ್. ಅದಾದ ನಂತರ ಮೊದಲೇ ನಾನು 2 ಪೊಟೆಟೊ ಬೇಯಿಸಿಟ್ಕೊಂಡಿದ್ದೆ, ಬಾಯ್ಲ್ಡ್ ಪೊಟೆಟೊ. ಅದನ್ನು ಸಣ್ಣಕ್ಕೆ ತುರಿದು ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ಗರಂ ಮಸಾಲ, ಚಿಲ್ಲಿ ಪೌಡರ್ ಏನು ಕೂಡ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಸೊ ನಾನಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹೇಗೆ ನಾವು ಹಿಟ್ಟು ಕಲಿಸ್ತೇವಲ್ಲ ಮೈದಾ ಹಿಟ್ಟಾಗೆಲ್ಲ, ಸೊ ಚೆನ್ನಾಗಿ ಕಲಿಸ್ಕೊಂಡು ಮೋಲ್ಡ್ ಮಾಡ್ಕೋಬೇಕು. ನೋಡಿ ಒಳ್ಳೆ ರೀತಿ ಬರುತ್ತೆ ಅದು. ನಿಮಗೆ ನಾನು ತೋರಿಸ್ತೇನೆ ನೋಡಿ. ಯಾವುದೇ ನೀರು ಸೇರಿಸಬಾರ್ದು, ನೀವು ಬೇರೆ ಎಕ್ಸ್ಟ್ರಾ ನೀರನ್ನ ಅದಕ್ಕೆ ಆ್ಯಡ್ ಮಾಡಬಾರ್ದು. ಏನು ನೀವು ಪೊಟೆಟೊ ಅದು ಗ್ರೈಂಡ್ ಮಾಡಿದೆ ಅದನ್ನೇ ಮೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಅದಾದ ನಂತರ ಅದನ್ನು ಚಿಕ್ಕ ಚಿಕ್ಕ ಬೌಲ್ ಥರಾಗಿ ಕಟ್ಬೋದು. ರೌಂಡ್ ಶೇಪೇ ಕಟ್ಟಬೇಕಂತ ಏನಿಲ್ಲ. ಸೊ ಉದ್ದ ಕೂಡ ಕಟ್ಬೋದು, ಸಣ್ಣದು ದೊಡ್ಡದು ನಿಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಕಟ್ಟಿ ಇಟ್ಕೊಳ್ಬೇಕು. ನೋಡಿ ಈ ಥರ. ಸೊ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಫುಲ್ ಈ ಥರ ಚಿಕ್ಕ ಚಿಕ್ಕ ಬೌಲ್ಗಳಾಗಿ ಕಟ್ಕೊಂಡು ಇಟ್ಕೊಂಡ್ಬಿಡಿ. ಅದಾದ ನಂತರ ನಾವೀಗ ಮಸಾಲೆ ರೆಡಿ ಮಾಡಬೇಕಲ್ಲ ಇದಕ್ಕೆ. ಸೊ ಒಂದು ಪಾನ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಟೊಮೊಟೊ ಹಣ್ಣು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥ ರೆಸಿಪಿ ಇದು. ಡೆಲಿಷಿಯಸ್ ಆಗಿದೆ. ಸೊ ತುಂಬ ಚೆನ್ನಾಗಾಗುತ್ತೆ ಚಪಾತಿ, ಪರೋಟ, ಇದಕ್ಕೆ ನಾನ್ಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬಿಸಿ ಬಿಸಿ ಅನ್ನದ ಜೊತೆನೂ ನೀವು ತಿನ್ಬೋದು. ಅದು ಸ್ವಲ್ಪ ಫ್ರೈ ಆದ ನಂತರ ಅಲ್ಲಿ ಫ್ರೈ ಆಗ್ತಾ ಇದೆ. ಸೊ ಅದು ಕಂಪ್ಲೀಟಾಗಿ ಫ್ರೈ ಆದ ನಂತರ ಅದರ ಮೇಲೆ ನಾವೀಗ ಮಸಾಲೆ ಪದಾರ್ಥ ಅಂದರೆ ಮಸಾಲೆ ಹುಡಿಗಳನ್ನ ಹಾಕ್ಕೊಳ್ತಾ ಹೋಗೋಣ. ಸೊ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇದಿನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಟೊಮೊಟೊ. ನೋಡಿ ಟೊಮೊಟೊ ಸಾಫ್ಟ್ ಆಗಬೇಕು, ಆವಾಗಾದರೂ ಹಸಿ ವಾಸನೆ ಹೋಗುತ್ತೆ. ಅದ ನಂತರ ಸ್ವಲ್ಪ ಕೊರಿಯಂಡರ್ ಪುಡಿ, ಎಲ್ಲರ ಮನೇಲಿರುತ್ತೆ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ. ಅದಾದ ನಂತರ ಗರಂ ಮಸಾಲ ಪುಡಿ. ಸೊ ಇದನ್ನು ಹಾಕಲಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಚಿಲ್ಲಿ ಪೌಡರ್, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೇನೆ. ಸೊ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಷ್ಟೇ ಹಾಕ್ಕೊಳ್ಬೇಕಂತೇನಿಲ್ಲ. ಸೊ ಸ್ವಲ್ಪ ಗ್ರೇವಿ ಕ್ರೀಮಿನೆಸ್ ಬರಬೇಕಂದ್ರೆ ನಾವು ಸ್ವಲ್ಪ ಕ್ಯಾಶ್ಯೂ ನಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಮಸಾಲೆನ ರುಬ್ಕೊಂಡು ಇಟ್ಕೊಳ್ಬೇಕು. ನೋಡಿ ನಾನಿಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ತಣ್ಣಗಾದ ನಂತರ. ಆಮೇಲೆ ಒಂದು ಪಾನ್ನಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ನಮ್ಮ ಬಾಲ್ ಕಟ್ಟಿಟ್ಕೊಂಡಿರ್ತೀವಲ್ಲ ಸೋಯಾಬೀನ್ ಪೊಟೆಟೊ ಎಲ್ಲ ಹಾಕ್ಕೊಂಡು ಅದನ್ನು ಡೀಪ್ ಫ್ರೈ, ತುಂಬ ಡೀಪ್ ಎಣ್ಣೆ ಇಟ್ಕೊಂಡು ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ಸಾಕು. ಅದರಲ್ಲಿ ಪೊಟೆಟೊ ಆಲ್ರೆಡಿ ಬೆಂದೋಗಿದೆ, ಸೋಯಾಬೀನ್ ಬೇಯೋಕ್ಕೆ ಅಷ್ಟೊಂದೇನು ದೊಡ್ಡ ಉರಿ ಬೇಕಾಗಿಲ್ಲ. ಸೊ ಸ್ವಲ್ಪ ಅದರಲ್ಲೇ ಬೇಯಿಸ್ಕೋಬೋದು. ಅದರ ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ.
ಅದು ಫ್ರೈ ಆದ ನಂತರ ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳಿ. ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳಿ. ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಆಲ್ರೆಡಿ ಫ್ರೈ ಮಾಡಿರ್ತೀವಿ ನಾವು. ಸೊ ಇನ್ನೊಂದು ಸ್ವಲ್ಪ ಮಸಾಲೊಟ್ಟಿಗೆ ಚೆನ್ನಾಗಿ ಗ್ರೇವಿ ಕುತ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಕ್ರೀಮಿನೆಸ್ ಎಲ್ಲ ಹೊರಗೆ ಬರುತ್ತೆ, ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸೋಯಾಬೀನ್, ಆಲೂ, ಪೊಟೆಟೋದು ಬಾಲ್ಸ್ಗಳನ್ನ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಇದೀಗ ಸ್ವಲ್ಪ ಕುಂದ್ಬಿಟ್ರೆ ರೆಡಿಯಾಗಿದೆ. ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಎಣ್ಣೆಯಲ್ಲಿ ಬೇಯಿಸಿದ್ದೀವಿ. ಅದರ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಂಡ್ಬಿಟ್ಟು, ಪನ್ನೀರ್ ಇದ್ದರೆ ತುರ್ದು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಾಗಿ ಬರುತ್ತೆ. ನೋಡಿ, ನಮ್ಮ ಸೋಯಾಬೀನ್ ಕೋಫ್ತಾ ರೆಡಿ ಆಯಿತು. ಸೊ ನೋಡಿ, ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್, ಸೂಪರಾಗಿ ಬಂದಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಸಖತ್ತಾಗಿ ಬಂದಿದೆಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.